ಜೈಲಿನಲ್ಲಿರುವ ಗೆಳೆಯನನ್ನ ನೋಡೋದಕ್ಕೆ ಕಿಚ್ಚ ಹೋಗ್ತಾರಾ? ದಚ್ಚು ನೋಡಲು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಸುದೀಪ್? ಹಳೆ ಮುನಿಸನ್ನ ಮರೆತು ದರ್ಶನ್ಗೆ ಧೈರ್ಯ ಹೇಳ್ತಾರಾ ಮಾಣಿಕ್ಯ? ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಚರ್ಚೆ ನಡೀತಾ ಇದೆ. ನೋವಿನಲ್ಲಿರುವ ದಾಸನ ಕಣ್ಣೀರಿಗೆ ಸ್ಪಂದಿಸ್ತಾರಾ ಬಿಗ್ ಬಾಸ್? ಕರುಣಾಮಯಿ ಕಿಚ್ಚನ ಮನಸ್ಸು ಖಂಡಿತ ದರ್ಶನ್ಗಾಗಿ ಮಿಡಿಯುತ್ತೆ ಅಂತಿದ್ದಾರೆ ಜನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಚರ್ಚೆಗಳಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರುವ ನಟ ದರ್ಶನ್ ಕಳೆದ ಒಂದು ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗಾಗಿ ಜೈಲಿನಲ್ಲಿರುವ ಗೆಳೆಯನನ್ನ ನೋಡೋದಕ್ಕೆ ಕಿಚ್ಚ ಹೋಗ್ತಾರಾ? ಹೋಗಬಹುದು. ಹೋಗಿ ದರ್ಶನ್ಗೆ ಧೈರ್ಯವನ್ನ ಹೇಳ್ತಾರೆ. ಹಳೆ ಮುನಿಸನ್ನ ಮರೆತು ದರ್ಶನ್ಗೆ ಧೈರ್ಯವನ್ನ ಹೇಳ್ತಾರೆ. ಕಿಚ್ಚ ಕರುಣಾಮಯಿ ಖಂಡಿತ ಅವರ ಮನಸ್ಸು ದರ್ಶನ್ಗಾಗಿ ಮಿಡಿಯುತ್ತೆ ಅಂತ ಇಲ್ಲಿ ಜನರು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಅನ್ನ ನೋಡೋದಕ್ಕೆ ಸುದೀಪ್ ಹೋಗ್ತಾರಾ? ಹೋಗಬಹುದು. ಹಳೆ ಮುನಿಸನ್ನ ಮರೆತು ಹೋಗ್ತಾರೆ ಅನ್ನೋ ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ. ಎಸ್ ಮಧುಮಾಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ. ಹಾಗಾದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದೇನಪ್ಪಾ ಅಂತ ಹೇಳಿದ್ರೆ, ಕನ್ಯನನ್ನು ನೋಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹಾಗಾದ್ರೆ ಕಿಚ್ಚ ಸುದೀಪ್ ಹೋಗ್ತಾರಾ? ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಪ್ರಕಾರ ದರ್ಶನ್ ಆಗ್ಲಿ ಅಥವಾ ಸುದೀಪ್ ಆಗ್ಲಿ ಇಬ್ಬರು ಕೂಡ ಎಷ್ಟೇ ಒರಟಂತ ಆದ್ರೂ ಕೂಡ ಅವರಲ್ಲಿ ಒಂದು ಕರುಣೆ ಅನ್ನೋದಿದೆ, ಪ್ರೀತಿ ಅನ್ನೋದಿದೆ, ಸ್ನೇಹ ಅನ್ನೋದು 100% ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ಹಳೆಯ ಮುನಿಸನ್ನ ಮರೆತು ಹಾಗಾದ್ರೆ ದರ್ಶನ್ ಅವರನ್ನ ನೋಡೋದಕ್ಕೆ ಸುದೀಪ್ ಅವರು ಹೋಗ್ತಾರಾ? ದರ್ಶನ್ ಅವರಿಗೆ ಧೈರ್ಯವನ್ನ ಹೇಳ್ತಾರಾ ಹಾಗಾದ್ರೆ ಅನ್ನೋ ಒಂದು ಬಹುದೊಡ್ಡ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿರುವಂತದ್ದು. ಜೊತೆಗೆ ನೋವಿನಲ್ಲಿರುವ ದಾಸನ ಕಣ್ಣೀರಿಗೆ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅವರು ಸ್ಪಂದಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುವಂತದ್ದು. ಕರುಣಾಮಯಿ ಕಿಚ್ಚನ ಮನಸ್ಸು ಖಂಡಿತ ದರ್ಶನವಾಗಿ ಮಿಡಿಯುತ್ತೆ ಅಂತ ಹೇಳಿ ಒಂದ್ ಕಡೆ ಜನರು ಹೇಳ್ತಿದ್ದಾರೆ. ಒಂದು ವೇಳೆ ದರ್ಶನ್ ಗೊತ್ತೇ ಇದೆ ನಿಮ್ಗೆ, ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಅವರು 107 ಕೆಜಿ ಇದ್ರು, ಇದೀಗ ಬರೋಬ್ಬರಿ 10 ಕೆಜಿ ಅಷ್ಟು ಅವರು ಸಣ್ಣ ಆಗಿದ್ದಾರೆ. ತುಂಬಾ ಚಿಂತೆಗೆ ಬಿದ್ದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಗಮನಿಸಿರುವಂತಹ ಕಿಚ್ಚ ಸುದೀಪ್ ತನ್ನ ಆಪ್ತ ಗೆಳೆಯ ದರ್ಶನ್ಗಾಗಿ ಮಿಡಿಯುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ ಅಂತ ಹೇಳಲಾಗ್ತಿದೆ. ದರ್ಶನ್ಗಾಗಿ ಅವರು ಹೋಗಬಹುದು, ಹೋಗದೆ ಇರಬಹುದು. ಆದ್ರೆ ಅಭಿಮಾನಿಗಳ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ನೋವಿನಲ್ಲಿರುವಂತಹ ದರ್ಶನ್ಗೆ ಕಿಚ್ಚ ಸುದೀಪ್ ಅವರು ಧೈರ್ಯ ಹೇಳಿದ್ರೆ ಸೂಕ್ತ, ಧೈರ್ಯ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಭಿಮಾನಿಗಳೇ ಈಗ ಮಾತನಾಡ್ಕೊಳ್ತಿದ್ದಾರೆ. ಇದು ಒಂದು ವೇಳೆ ನಿಜವಾದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳಿ ಇಂಡಸ್ಟ್ರಿಯಲ್ಲೂ ಕೂಡ ಮಾತಾಡ್ಕೊಳ್ತಿದ್ದಾರೆ ಮಧುಮಾಲ. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.